ನಿನ್ನೆ ರಾತ್ರಿ ಸುರಿದ ರಣಮಳೆಗೆ ಬೆಂಗಳೂರು ಭಾಗಶಃ ಮುಳುಗಿ ಹೋಗಿದೆ. ಬೆಂಗಳೂರಿನ ರಸ್ತೆಗಳು ಹೊಳೆಯಂತೆ ಬದಲಾಗಿಬಿಟ್ಟಿವೆ. ಬೆಂಗಳೂರಿನ ರೈನ್ಬೋ ಲೇಔಟ್ನಲ್ಲಂತೂ ನರಕವೇ ಸೃಷ್ಟಿಯಾಗಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಸ್ತೆಗಳು ಹೊಳೆಯಂತಾಗಿದೆ. ಜನವಸತಿ ಪ್ರದೇಶಗಳಿಗೂ ನೀರು ನುಗ್ಗಿದೆ. ಎಲ್ಲೆಲ್ಲೂ ನೀರು ತುಂಬಿಕೊಂಡಿದ್ದು ಗುಂಡಿ ಯಾವುದು ರೋಡ್ ಯಾವುದು ಗೊತ್ತಾಗ್ತಿಲ್ಲ. ಚರಂಡಿಯಲ್ಲಿ ಹರಿಯಬೇಕಾದ ನೀರು ರಸ್ತೆ ಮೇಲೆ ಉಕ್ಕಿ ಹರಿಯುತ್ತಿದೆ. ವಾಹನಗಳು ಸಂಚರಿಸಬೇಕಾದ ರಸ್ತೆಗಳಲ್ಲಿ ಕೆರೆಯಂತೆ ನೀರು ನಿಂತಿದೆ. ಇದು ನಿನ್ನೆ ರಾತ್ರಿ ನಿರಂತರವಾಗಿ ಸುರಿದ ರಣಮಳೆಗೆ ಬೆಂಗಳೂರಿನಲ್ಲಿ ಸೃಷ್ಟಿಯಾದ ನರಕ. ಈ ದೃಶ್ಯಗಳನ್ನು ನೋಡಿ. ಇದು ಬೆಂಗಳೂರಿನ ಸರ್ಜಾಪುರ ರಸ್ತೆ ಬಳಿ ಇರುವ ಪ್ರತಿಷ್ಠಿತ ರೈನ್ಬೋ ಡ್ರೈವ್ ಲೇಔಟ್ನಲ್ಲಾದ ಅಧ್ವಾನ. ಸೊಂಟ ಮಟ್ಟಕ್ಕೆ ನೀರು ನಿಂತಿದ್ದು ನಿವಾಸಿಗಳು ಅಕ್ಷರಶಃ ಪರದಾಡಿದ್ದಾರೆ. ಸೊಂಟ ಮಟ್ಟದ ನೀರಿನಲ್ಲೇ ನಡೆದು ಬರ್ತಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಬಹುತೇಕ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಜಲಾವೃತ ಆಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇತ್ತು. ಈಗ ಬೆಳಿಗ್ಗೆ ಆದರೂ ಕೂಡ ರಾಜಧಾನಿಯ ಹಲವೆಡೆಯಲ್ಲಿ ಅವಾಂತರ ಮುಂದುವರೆದಿರುವಂಥದ್ದು. ಇದು ಸರ್ಜಾಪುರ ರಸ್ತೆಯಲ್ಲಿರುವಂತಹ ರೈನ್ಬೋ ಡ್ರೈವ್ ಲೇಔಟ್. ಈ ಲೇಔಟ್ನ ಗಮನಿಸ್ತಾ ಇದ್ರೆ ಇದು ಲೇಔಟ್ ಅಥವಾ ಹೊಳೆನ ಅನ್ನುವ ರೀತಿಯಲ್ಲಿ ಇಡೀ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅಂದರೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯ ಸಮಸ್ಯೆಯಲ್ಲಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯಲ್ಲಿ ನಿನ್ನೆ ರಾತ್ರಿ ಬಂದಂಥ ಮಳೆ ಏನಿದೆ, ಈ ಒಂದು ಮಳೆಗೆ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ರೆ ನಿವಾಸಿಗಳು ಕೂಡ ಓಡಾಡೋಕೆ ಆಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ SDRF ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಮೋಟಾರ್ ಮೂಲಕ ನೀರನ್ನು ಹೊರಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದರೆ ಬೃಹತ್ ಪ್ರಮಾಣದಲ್ಲಿ ನೀರು ಲೇಔಟ್ಗೆ ನುಗ್ಗಿರುವಂಥದ್ದು. ಸದ್ಯ ಮೋಟರ್ಗಳನ್ನ ಬಳಸಿ ನೀರನ್ನು ಹೊರಹಾಕುವ ಕೆಲಸವನ್ನು ಕೂಡ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಮಳೆಯಾದಾಗ ರೈನ್ಬೋ ಡ್ರೈವ್ ಲೇಔಟ್ನಲ್ಲಿ ಇದೇ ಅಧ್ವಾನ ಮತ್ತೆ ಮತ್ತೆ ಮರುಕಳಿಸುತ್ತಿದ್ದು ಹಲವು ವರ್ಷಗಳಿಂದ ನಿವಾಸಿಗಳು ನರಕ ಅನುಭವಿಸುತ್ತಿದ್ದಾರೆ. ಈ ಒಂದು ಲೇಔಟ್ನ ಒಳಭಾಗ ಏನಿದೆ ಕಂಪ್ಲೀಟ್, ಇಲ್ಲಿರುವಂಥ ಎಲ್ಲ ಮನೆಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಜೊತೆಗೆ ನಿವಾಸಿಗಳು ನೀರಲ್ಲೇ ನಡ್ಕೊಂಡು ಬರ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಕೆರೆಯ ನೀರೇನಿದೆ ಆ ನೀರು ಕಂಪ್ಲೀಟ್ ಆಗಿ ಲೇಔಟ್ನ ಒಳಭಾಗಕ್ಕೆ ನುಗ್ತಾ ಇದೆ. ಇದರಿಂದಾಗಿ ಪ್ರತಿನಿತ್ಯ ಮಳೆ ಬಂದಂಥ ಸಂದರ್ಭದಲ್ಲಿ ಜನರು ಇದೇ ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಾ, ರಸ್ತೆ ಯಾವುದು, ಇಲ್ಲಿರುವಂಥ ಲೇಔಟ್ಗೆ ಹೋಗುವಂಥ ದಾರಿ ಯಾವುದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ನೀರಿನಿಂದ ಮುಳುಗಿ ಹೋಗಿರುವಂಥದ್ದು. ಪ್ರತಿ ಬಾರಿ ಬೆಂಗಳೂರಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದಿಲ್ಲೊಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಆದರೆ ರಾಜಧಾನಿಯಲ್ಲಿ ಮಳೆ ಅವಾಂತರಗಳಿಂದ ಆಗ್ತಿರುವಂಥ ಸಮಸ್ಯೆಗಳಿಗೆ ಬ್ರೇಕ್ ಹಾಕೋದ್ರಲ್ಲಿ GBA ವಿಫಲ ಆಯಿತು ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಜಾಗ ಏನಿದೆ ರೈನ್ಬೋ ಡ್ರೈವ್ ಲೇಔಟ್, ಈ ನಿವಾಸಿಗಳಿಗೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಜೊತೆಗೆ ಮಳೆರಾಯನ ಒಂದು ಅಬ್ಬರ ಮತ್ತೆ ಶುರುವಾದರೆ ಲೇಔಟ್ ಮತ್ತಷ್ಟು ಜಲಾವೃತ ಆಗುವಂತಹ ಆತಂಕ ಕೂಡ ಜನರಿಗೆ ಎದುರಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಬೇರೆ ದಾರಿ ಇಲ್ಲದೆ ದಾರಿ ಹೋಕರು ಹೋಗಬೇಕಾದ ಫುಟ್ಪಾತ್ನಲ್ಲಿ ಮಹಿಳೆಯೊಬ್ಬರು ದ್ವಿಚಕ್ರವನ್ನ ತಳ್ಳುತ್ತಾ ಸಾಗಿದ್ದಾರೆ. PTS ರಸ್ತೆಯಲ್ಲಿ ಕಂಡುಬಂದ ದೃಶ್ಯವಿದು. ಕೆರೆಯಂತಾಯ್ತು ರೆಸಿಡೆನ್ಸಿ ಸುತ್ತಮುತ್ತಲಿನ ಏರಿಯಾ. ಇದು ಬೆಂಗಳೂರಿನ ಹೊಸ್ಕೋರ್ನಲ್ಲಿರುವ ಪಿಯೋನಿಯರ್ ರೆಸಿಡೆನ್ಸಿಯಲ್ಲಿ ಉಂಟಾದ ಅಧ್ವಾನ. ನಿರಂತರ ಮಳೆಗೆ ರೆಸಿಡೆನ್ಸಿಯ ರಸ್ತೆಗಳು ಹೇಗಾಗಿದೆ ನೋಡಿ. ಕೆರೆಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುತ್ತಿರುವುದನ್ನು ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಅದರ ಒಂದು ಎಫೆಕ್ಟ್ ಈಗಾಗಲೇ ಕೂಡ ಆನೇಕಲ್ನ ತಾಲೂಕು ಏನಿದೆ ಅಲ್ಲಿರುವಂತಹ ಪಯೋನಿಯರ್ ಲೇಕ್ ಡಿಸ್ಟ್ರಿಕ್ಟ್ ಅಪಾರ್ಟ್ಮೆಂಟ್ನ ಏನು ಲೇಔಟ್ ಇದೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಸದ್ಯ ನಾನೀಗ ಮಧ್ಯಭಾಗದ ಅಂದರೆ ಲೇಔಟ್ನ ಮಧ್ಯಭಾಗದಲ್ಲಿದ್ದೀನಿ. 2 ರಿಂದ 3 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ಏನು ಮಳೆ ಸುರಿತು ಆ ಮಳೆ ಎಫೆಕ್ಟು ಈ ಒಂದು ಪಯೋನಿಯರ್ನ ಲೇಕ್ ಡಿಸ್ಟ್ರಿಕ್ಟ್ ಏನಿದೆ ಆ ಒಂದು ಲೇಕ್ ಡಿಸ್ಟ್ರಿಕ್ಕಿಗೆ ಈಗಾಗಲೇ ಕೂಡ ತಟ್ಟಿರುವಂಥದ್ದು. ಸಾಕಷ್ಟು ಏರಿಯಾದಲ್ಲಿರುವಂತಹ ಎಲ್ಲ ಮನೆಗಳಿಗೂ ಕೂಡ ರಾತ್ರಿ ನೀರು ನುಗ್ಗಿತ್ತು. ಈಗ ಸದ್ಯ ಆ ಒಂದು ನೀರನ್ನು ಹೊರ ಹಾಕುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ದೊಡ್ಡದಾದಂತಹ ಮೋಟರ್ನಿಟ್ಟು ಆ ಮೋಟರ್ನ ಮೂಲಕವಾಗಿ
ಇನ್ನು ಪ್ಯೋನಿಯರ್ ರೆಸಿಡೆನ್ಸಿಯಲ್ಲಿ ನೀರು ನಿಂತು ಹಲವು ಬೈಕು ಕಾರುಗಳು ಕೆಟ್ಟು ನಿಂತಿದೆ. ಕಾರು ಬೈಕ್ಗಳು ಕೂಡ ಅಲ್ಲೇ ನಿಲ್ಲಿಸ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಸೈಲೆನ್ಸರ್ ಒಳಗಡೆ ನೀರು ಹೋಗುತ್ತೆ. ಸೈಲೆನ್ಸರ್ ಒಳಗೆ ನೀರು ಹೋದ್ರೆ ಕಾರು ಮಧ್ಯದಲ್ಲಿ ಕೆಟ್ಟು ನಿಲ್ಲುತ್ತೆ, ಬೈಕು ಕೆಟ್ಟು ನಿಲ್ಲುತ್ತೆ. ಅದಾದ ನಂತರದಲ್ಲಿ ಗ್ಯಾರೇಜ್ ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಹಿಂದೆ ಮುಂದೆ ಕೂಡ ನೋಡ್ತಾ ಇರುವಂಥದ್ದು. ಒಬ್ಬರು ವಾಹನ ಸವಾರರು ಮಾತ್ರ ಈಗ ಈ ಒಂದು ರಸ್ತೆಯ ಮಧ್ಯದಲ್ಲಿ ಆ ವಾಹನವನ್ನು ತೆಗೆದುಕೊಂಡು ಬರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೂ ಕೂಡ ಇದೇ ರೀತಿಯಾಗಿ ಒಂದು ಪರಿಸ್ಥಿತಿ ಇರುವಂಥದ್ದು. ರಾತ್ರಿ ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ 3 ರಿಂದ 4 ಅಡಿಗಳಷ್ಟು ನೀರು ನಿಂತಿತ್ತು. ಈಗ ಒಂದಷ್ಟು ನೀರನ್ನು ಹೊರ ಹಾಕುವಂಥ ಕೆಲಸಕ್ಕೆ ಮುಂದಾಗಿರುವಂಥ ಇಲ್ಲ ನಾನು ತೋರಿಸ್ತಾ ಇದ್ದೀನಿ. ಗಂಬೂಟ್ನ ಹಾಕೊಂಡಂದರೆ ಪ್ಲಾಸ್ಟಿಕ್ ಬೂಟ್ನ ಹಾಕೊಂಡು ನಿವಾಸಿಗಳು ಮನೆಯಿಂದ ಹೊರಗೆ ಹೋಗಲಿಕ್ಕೆ ಕೂಡ ಮುಂದಾಗ್ತಿರುವಂಥದ್ದು. 2 ವೀಲರ್ ಅವರು ಕೂಡ ಬರ್ತಾ ಇದ್ದಾರೆ. ಪಕ್ಕದಲ್ಲೇ ಒಂದು ಕಾರ್ ಕೂಡ ಆ ವಾಹನ ಚಲಿಸ್ಕೊಂಡು ಬರ್ತಾ ಇರುವಂಥದ್ದು. ಅಂದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಒಂದು ಲೇಔಟ್ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿಬಿಡುತ್ತೆ. ಜಲಾವೃತವಾಗಿ ಇಲ್ಲಿನ ನಿವಾಸಿಗಳು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಬ್ಯೂರೋ ರಿಪೋರ್ಟ್, TV9.